ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ 38 ದಿನಗಳಿಂದ ಯಾವ ರೀತಿಯಾದಂತಹ ಪ್ರತಿರೋಧ ತೋರಿಸ್ತಾ ಇದೆ, ಜಗತ್ತೇ ಬೆಚ್ಚಿ ಬಿದ್ದಿದೆ. ಇವರಿಂದ ಇಷ್ಟು ಸಾಧ್ಯ ಆಗ್ತಿದೆಯಾ ಅಂತ. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಚ್ಚಿ ಬಿದ್ದಿರೋದು ಅಥವಾ ಆಶ್ಚರ್ಯ ಆಗ್ತಿರುವಂತಹದ್ದು, ಯಾರಿಂದಲೂ ಆಗದೇ ಇರುವಂತಹ F-15 ಹೊಡೆದು ಉರುಳಿಸುವುದು, F-35 ಹೊಡೆದು ಉರುಳಿಸೋದು, ಇನ್ನು ಸಾಕಷ್ಟು ಅಮೆರಿಕದ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸೋದು, ಹೆಲಿಕಾಪ್ಟರ್ಗಳನ್ನು ಹೊಡೆದು ಉರುಳಿಸೋದಿದೆಯಲ್ಲ, ಅದ್ರ ಬಗ್ಗೆ ಸಾಕಷ್ಟು ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಎಂತೆಂತಹ ಸೂಪರ್ ಪವರ್ಗಳ ಕೈಯಲ್ಲೇ ಆ ಕೆಲಸ ಆಗಿಲ್ಲ, ಇರಾನ್ ಮಾಡ್ತಾ ಇದೆಯಲ್ಲ ಅಂತ. ಹಾಗಾದ್ರೆ ಹೇಗೆ ಸಾಧ್ಯ ಆಯಿತು ಅಂತ ನೋಡ್ತಿರ್ಬೇಕಾದ್ರೆ ಈಗ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಇರಾನ್ ಯುದ್ಧ ಆರಂಭ ಆಗೋದಕ್ಕೂ ಮೊದಲೇ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡೇ ಬರ್ತಿದ್ರಲ್ಲ, ಇನ್ನೇನು ದಾಳಿ ಮಾಡಿಬಿಡ್ತೀವಿ ಅಂತ. ಆ ಸಂದರ್ಭದಲ್ಲೇನೆ ರಷ್ಯಾ ಜೊತೆ ದೊಡ್ಡ ಡೀಲ್, $450 ಮಿಲಿಯನ್ ಸುಮಾರು ಶಸ್ತ್ರಾಸ್ತ್ರಗಳು, ಮಿಸೈಲ್ಗಳನ್ನು ಪರ್ಚೇಸ್ ಮಾಡಿಕೊಂಡಿದೆ. ಹಾಗಾದ್ರೆ ಯಾವೆಲ್ಲ ಮಿಸೈಲ್ಗಳನ್ನು ಮತ್ತು ಯಾವೆಲ್ಲ ಲಾಂಚರ್ಗಳನ್ನು ಅದು ಪರ್ಚೇಸ್ ಮಾಡಿಕೊಳ್ತು, ಅದರ ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಈಗ ಏನು ಲೇಟೆಸ್ಟ್ ಅಪ್ಡೇಟ್, ಇರಾನ್ ಯುದ್ಧದಲ್ಲಿ ಟ್ರಂಪ್ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ಶಬ್ದಗಳಿಂದ ಇರಾನ್ ವಿರುದ್ಧ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ, ಪ್ಲಸ್ ಬೆದರಿಕೆಯನ್ನು ಸಹ ಹಾಕಿದ್ದಾರೆ. ಅದರ ಬಗ್ಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಫೆಬ್ರವರಿ 28ನೇ ತಾರೀಕಿಗೆ ಮೊದಲ ದಾಳಿ ಆರಂಭ ಆಗಿದ್ದು, ಅಮೆರಿಕ ಇಸ್ರೇಲ್ ಮಾತುಕತೆಗಳ ನಡುವೆ ದ್ರೋಹ ಬಗೆದು ಮಾತುಕತೆಗಳ ಮಧ್ಯದಲ್ಲಿ ದಾಳಿ ನಡೆಸ್ತು. ಅಲ್ಲಿನ ಸರ್ವೋಚ್ಚ ನಾಯಕ, ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನೈ ಅವರನ್ನ ಕೊಂದು ಹಾಕ್ತು. ಅಲ್ಲಿಂದ ಇಲ್ಲಿಗೆ 39ನೇ ದಿನ ಆದರೂ ಸಹ ಇರಾನ್ ದಾಳಿಗೆ ಪ್ರತಿ ದಾಳಿ ನಡೆಸ್ತಾನೆ ಇದೆ. ತನಗೆಷ್ಟು ದೊಡ್ಡ ಪೆಟ್ಟು ಬಿದ್ದರೂ ಸಹ ತನ್ನ ದಾಳಿಯನ್ನು ನಿಲ್ಲಿಸ್ತಿಲ್ಲ, ಕನಿಷ್ಠ ಯುದ್ಧ ವಿರಾಮಕ್ಕೆ ಒಪ್ಕೊಳ್ತಾ ಇಲ್ಲ, ಅದು ಸಹ ದಾಳಿ ನಡೆಸ್ತಾನೆ ಇದೆ. ಸೊ ಎಲ್ಲರೂ ಅನ್ಕೊಳ್ತಿದ್ದು ಹೇಗೆ ಸಾಧ್ಯ ಆಗ್ತಿದೆ? ಓಕೆ, ಮಿಸೈಲ್ಗಳು ಇಟ್ಕೊಂಡಿದ್ದಾರೆ, 20 ವರ್ಷದ ತಯಾರಿ ಇದು. ಅವ್ರಿಗೆ ಗೊತ್ತಿತ್ತು ಯಾವುದೋ ಒಂದು ದಿನ ಅಮೆರಿಕ ಮತ್ತು ಇಸ್ರೇಲ್ ತನ್ನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಸೊ ತಾನು ಪ್ರಿಪೇರ್ಡ್ ಆಗಿರಬೇಕು ಅಂತ ಅಂಡರ್ ಗ್ರೌಂಡ್ನಲ್ಲಿ ಸಿಟಿ ರೀತಿಯಲ್ಲಿ ಮಿಸೈಲ್ ಸಿಟಿಗಳನ್ನು ನಿರ್ಮಾಣ ಮಾಡಿ ಇಟ್ಟಿದೆ ಅಂತ. ಅದು ಓಕೆ, ಮಿಸೈಲ್ ಹಾಕೋದು ಓಕೆ. ಆದರೆ ಅಮೆರಿಕದ ಇನ್ವಿನ್ಸಿಬಲ್ ಕಿಂಗ್ ಆಫ್ ದಿ ಸ್ಕೈ ಅಂತ ಕರೆಯಲ್ಪಡುವಂತಹ F-series ಫೈಟರ್ ಜೆಟ್ಗಳು, F-15, F-35, F-36, ದೊಡ್ಡ ಹೆಲಿಕಾಪ್ಟರ್ಗಳು, ಇನ್ನೂ ಸಾಕಷ್ಟು ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸೋದ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಈಗ ಅದಕ್ಕೆ ಉತ್ತರ ಸಿಗ್ತಿದೆ. ಏನು ಅಂದರೆ, ಡೊನಾಲ್ಡ್ ಟ್ರಂಪ್ ಆಗಿಂದ ಹೇಳ್ಕೊಂಡೇ ಬರ್ತಿದ್ರಲ್ಲ, ಇನ್ನೇನು ದಾಳಿ ಮಾಡಿಬಿಟ್ವಿ ಅಂತ. ಆ ಸಂದರ್ಭದಲ್ಲಿ ಸುಮಾರು $450 ಮಿಲಿಯನ್ ರಷ್ಯಾದಿಂದ ಮುಖ್ಯವಾಗಿ ಎರಡು ವಸ್ತುಗಳನ್ನು ಪರ್ಚೇಸ್ ಮಾಡಿದ್ರು ಇರಾನ್ ಅವರು. ಒಂದು ವರ್ಬಾ ಅನ್ನುವಂತಹ ಲಾಂಚರ್ಗಳು, ಹೆಗಲ ಮೇಲೆ ಇಟ್ಕೊಂಡು ಮಿಸೈಲ್ ಹಾರಿಸಿ ಹೆಲಿಕಾಪ್ಟರ್ಗಳು ಅಥವಾ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸುವಂಥದ್ದು. ಅದಕ್ಕೆ GPS ಟ್ರ್ಯಾಕಿಂಗ್ ಸಿಸ್ಟಮು ಸಹ ಇರುತ್ತೆ, ಲಾಕ್ ಮಾಡ್ಕೊಳ್ಳುತ್ತೆ ಟಾರ್ಗೆಟನ್ನು, ಆಮೇಲೆ ಹೆಗಲ ಮೇಲೆ ಇಟ್ಕೊಂಡು ಅದನ್ನು ಲಾಂಚ್ ಮಾಡ್ಬೋದು, ಸೀದಾ ಹೋಗಿ ಅದಕ್ಕೆ ಹೊಡೆಯುತ್ತೆ. ಅಂತಹ ವರ್ಬಾ ಅನ್ನುವಂತಹ ಹ್ಯೂಮನ್ ಲಾಂಚರ್ಗಳು, ಮನುಷ್ಯರ ಹೆಗಲ ಮೇಲಿಟ್ಟು ಲಾಂಚ್ ಮಾಡುವಂತಹ ಮಿಸೈಲ್ಗಳು. ಆ ಥರದ್ದು 500 ಲಾಂಚರ್ಗಳನ್ನು ಇರಾನ್ ಪರ್ಚೇಸ್ ಮಾಡ್ಕೊಂಡಿದೆ. ಆ ನಂತರ 2500 9M366 ಮಿಸೈಲ್ಗಳನ್ನು ಸಹ 2500 9M336 ಮಿಸೈಲ್ಗಳನ್ನು ಸಹ ರಷ್ಯಾದಿಂದ ಇರಾನ್ ಆಗಲೇ ಪರ್ಚೇಸ್ ಮಾಡಿ ಇಟ್ಕೊಂಡಿದೆ. ಯುದ್ಧ ಆರಂಭ ಆಗೋ ಸಮಯಕ್ಕೆ ಅದು ಪಾರ್ಸಲ್ ಬಂದು ಅವರಿಗೆ ರೆಡಿಯಾಗಿ ಕೂತಿತ್ತು. ಯಾಕೆಂದ್ರೆ ಟ್ರಂಪು, ಅಮೆರಿಕ ಸುಮಾರು ಹೊತ್ತು ಕಳೆದ್ರು, ಇದೇನು ಬರ್ತಾ ಇದೀವಿ, ಹುಲಿ ಬಂತು ಅಂತಿದ್ರಲ್ಲ, ಅಷ್ಟರೊಳಗಡೆ ಅಲ್ಲಿಂದ ಕನ್ಸೈನ್ಮೆಂಟ್ ಬಂದೇ ಬಿಟ್ಟಿತ್ತು. ಅರ್ಜೆಂಟಾಗಿ ಕೊಟ್ಟಿರ್ತಾರೆ ರಷ್ಯಾದವರು, ಅಮೆರಿಕ ವಿರುದ್ಧ ಉಪಯೋಗಿಸೋದಲ್ವಾ. ಹಾಗಾಗಿ ರಷ್ಯಾದವ್ರು ಏನು ತಡ ಮಾಡಿರಲ್ಲ, ತಮ್ಮ ಸ್ಟಾಕಿಂದಾನೇ ಎತ್ತಿ ಕೊಟ್ಟಿರ್ತಾರೆ, ಇಮ್ಮಿಡಿಯೇಟ್ ಆಗಿ ಬಂದು ಕೂತಿದೆ. ಸೊ ಆ ಒಂದು ಅಸ್ತ್ರಗಳೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಅಮೆರಿಕಾಗೆ ಈಗ ಕಿರಿಕಿರಿ, ಅವಮಾನ ಎಲ್ಲವನ್ನು ಮಾಡ್ತಿರೋದು, ನಷ್ಟವನ್ನು ಸಹ ಮಾಡ್ತಿರೋದು. ಬಿಲಿಯನ್ ಗಟ್ಟಲೆ ನಷ್ಟವನ್ನ ಈ ಅಸ್ತ್ರಗಳು ಮಾಡ್ತಿದ್ದಾವೆ. ಯಾವುದು? ವರ್ಬಾ ಅನ್ನುವಂತಹ ಹ್ಯೂಮನ್ ಲಾಂಚರ್ಗಳು, ಮನುಷ್ಯರ ಹೆಗಲ ಮೇಲೆ ಇಟ್ಕೊಂಡು ಹಾಕುವಂಥ ಮಿಸೈಲ್ ಲಾಂಚರ್ಗಳು 2500,
ಇನ್ನೊಂದು ಮಿಸೈಲ್ಗಳು 9M336 ಅನ್ನುವ ಮಾಡೆಲ್ ಮಿಸೈಲ್ಗಳು. ಅದರ ಜೊತೆಗೆ 9K333 ಅನ್ನುವ ಮಿಸೈಲ್ಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಅದರ ಬಗ್ಗೆ ಪುಷ್ಟಿಯಾದಂತಹ ಯಾವುದೇ ನಿಖರ ಮಾಹಿತಿ ಇಲ್ಲ. ಬಟ್ F-15 ಹೊಡೆದಾಕಿದ್ರಲ್ಲ ಏಪ್ರಿಲ್ 6ನೇ ತಾರೀಕು ಅಂದರೆ ಇವತ್ತು, ಅದಕ್ಕೆ ಬಿದ್ದಂತಹ ಮಿಸೈಲ್ 9K333 ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಅದನ್ನೂ ಸಹ ರಷ್ಯಾ ಸಪ್ಲೈ ಮಾಡಿದ್ಯಾ? ಈ ಪ್ರಶ್ನೆಗಳು ಸಹ ಈಗ ಎದ್ದು ಬರ್ತಿದ್ದಾವೆ. ಏನೇ ಆಗಲಿ ಒಟ್ಟಿನಲ್ಲಿ ಅಮೇರಿಕಾಗೆ ಗುನ್ನ ಇಡಬೇಕು ಅಂದರೆ ರಷ್ಯಾ ಮುಂದಿರುತ್ತೆ, ಅದಕ್ಕೆ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಈ ಪ್ರಕರಣವು ಸಹ ಒಂದು ಸಾಕ್ಷಿಯಾಗಿ ಹೊರಗಡೆ ಬರ್ತಾ ಇದೆ. ಸೊ ಇರಾನ್ ಒಂಟಿಯಾಗಿಲ್ಲ ಯುದ್ಧದಲ್ಲಿ ಅನ್ನೋದು ಸ್ಪಷ್ಟ ಆಯಿತು. ಇನ್ನು ಈಗ ಏನು ಲೇಟೆಸ್ಟ್ ಅಪ್ಡೇಟ್ ಅಂದರೆ ಇನ್ನೇನು ಇನ್ನೊಂದು 30 hours ನಾಳೆ ರಾತ್ರಿಯ ಒಳಗಡೆ ಹೊರ್ಮುಜ್ ಸ್ಟ್ರೈಟನ್ನು ಸಂಚಾರ ಮುಕ್ತ ಮಾಡದೆ ಹೋದರೆ ನರಕ ತೋರಿಸ್ಬಿಡ್ತೀವಿ. ಯಾರಿಗೆ? ಇರಾನ್ಗೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಆ ಎಚ್ಚರಿಕೆಗೆ ಹಾಕಿರುವಂತಹ ಪೋಸ್ಟ್ನಲ್ಲಿ F ವರ್ಡ್ಗಳು, B ವರ್ಡ್ಗಳು ತುಂಬಿ ಹೋಗಿದ್ದಾವೆ. ಅಂತಹ ಕೆಟ್ಟ ಅಶ್ಲೀಲ ಬೆದರಿಕೆಯ ಅವಾಚ್ಯ ಶಬ್ದಗಳಿಂದ ತುಂಬಿದ ಪೋಸ್ಟನ್ನು ಸಾರ್ವಜನಿಕವಾಗಿ ಟ್ರಂಪ್ ಅಕೌಂಟಿಂದ ಹಾಕಿರೋದು. ನರಕ ತೋರಿಸ್ತೀವಿ. F ವರ್ಡು, B ವರ್ಡು ನಿಮಗೆ ಅರ್ಥ ಆಗಿದ್ರೆ ಸಾಕು, ಬಿಡಿಸಿ ಹೇಳಲ್ಲ ನಾನೀಗ. ಬಟ್ ಆ ಪದಗಳನ್ನು ಬಳಸ್ಕೊಂಡು ಒಂದು ಪೋಸ್ಟನ್ನು ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಕೌಂಟಿಂದ. ಸೊ ಅಲ್ಲಿಗೆ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅನ್ನೋದು ಮಾತ್ರ ಪಕ್ಕಾ ಗೊತ್ತಾಗ್ತಿದೆ. ಏನು ಮಾಡ್ಬೇಕು ಇವರನ್ನ? ಯುದ್ಧ ವಿರಾಮಕ್ಕೂ ಬರಲ್ಲ ಅಂತಾರೆ, ಸುಮ್ಮನೆ ಇರಿ ಅಂದರೆ ಇರಲ್ಲ ಅಂತಾರೆ. ಸರಿ, ನಾವು ಯುದ್ಧದಿಂದ ವಾಪಸ್ ಹೋಗೋಣ ಅನ್ಕೊಂಡ್ರೆ ಅದನ್ನು ಬಿಡಲ್ಲ. ನಮ್ದೆಲ್ಲ ಹೊಡೆದು ಬಿಸಾಕ್ತವ್ರೆ, ನಷ್ಟ ಆಗ್ತಿದೆ, ಆರ್ಥಿಕ ನಷ್ಟ, ಇಂಟರ್ನ್ಯಾಷನಲ್ ಅವಮಾನ ಎಲ್ಲ ಆಗ್ತಿದೆ ಅಮೆರಿಕಾಗೆ. ಆ ಫ್ರಸ್ಟ್ರೇಷನ್ ಆ ಪೋಸ್ಟಲ್ಲಿ ಅಶ್ಲೀಲ ಅವಾಚ್ಯ ಶಬ್ದಗಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇನ್ನು ಲೇಟೆಸ್ಟ್ ಆಗಿ ಈಗ ಬಂದಿರುವ ವರದಿ ಏನು ಅಂದರೆ 45 ದಿನಗಳ ಯುದ್ಧ ವಿರಾಮಕ್ಕೆ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಅಮೆರಿಕ ಮತ್ತು ಇರಾನ್ ನಡುವೆ ನಿಂತ್ಕೊಂಡು ಒಪ್ಪಂದ ಮಾಡಿಸೋ ಪ್ರಯತ್ನ ನಡೆಸ್ತಿದ್ದಾರಂತೆ. ಅದರಲ್ಲಿ ಪಾಕಿಸ್ತಾನವೂ ಇದೆಯಂತೆ, ತುರ್ಕಿ ಇದೆಯಂತೆ. ಅಂತಹದೊಂದು ಪ್ರಪೋಸಲನ್ನು ಇಬ್ಬರೂ ದೇಶಗಳಿಗೆ ಕಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಎರಡೂ ದೇಶಗಳು ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಆ ಪ್ರಪೋಸಲ್ಗೆ ಅಂತ ಸಹ ಹೇಳಲಾಗ್ತಿದೆ. ಬಟ್ ಯುದ್ಧ ವಿರಾಮ ಆಗುತ್ತಾ ಅಥವಾ ಟ್ರಂಪ್ ಹೇಳ್ದಂಗೆ ಇನ್ನೂ ತಾಳ್ಮೆಯಿಂದ ಇರೋದಕ್ಕಾಗೋದಿಲ್ಲ, ನನಗೆ ತುಂಬ ಅವಮಾನ, ದುಡ್ಡು ನಷ್ಟ ಆಗ್ತಿದೆ, ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ದೊಡ್ಡ ದಾಳಿಗೆ ಮುಂದಾಗ್ತಾರ? ಇರಾನ್ನಲ್ಲಿರುವಂತಹ ಪವರ್ ಗ್ರಿಡ್ಗಳನ್ನು ಟಾರ್ಗೆಟ್ ಮಾಡ್ತಾರ? ಬ್ರಿಡ್ಜ್ಗಳನ್ನು ಇನ್ನಷ್ಟು ಟಾರ್ಗೆಟ್ ಮಾಡ್ತಾರ? ನೋಡಬೇಕು. ಟಾರ್ಗೆಟ್ ಮಾಡಿದ್ರೆ ಇರಾನ್ ರೆಸ್ಪಾನ್ಸ್ ಹೇಗಿರುತ್ತೆ? ಯಾಕಂದರೆ ಇರಾನ್ ಹೇಳಿದೆ, ನೀವು ನಮ್ಮ ಪವರ್ ಗ್ರಿಡ್ಡನ್ನು ಮುಟ್ಟಿದ್ರೆ, ಪವರ್ ಸಪ್ಲೈಯನ್ನು ಮುಟ್ಟಿದ್ರೆ ನಾವು ಅರಬ್ ದೇಶಗಳಲ್ಲಿರುವಂತಹ ಎಲ್ಲ ಎನರ್ಜಿ ಸೆಕ್ಟರ್ಗಳನ್ನು ಮುಟ್ತೀವಿ, ನಮ್ಮ ಕೆಪಾಸಿಟಿ ಏನು ಅಂತ ತೋರಿಸಿದ್ದೀವಿ, ಮುಂದೇನು ತೋರಿಸ್ತೀವಿ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ. ಇದಿಷ್ಟು ಈಗ ಬರ್ತಿರುವಂತಹ ಲೇಟೆಸ್ಟ್ ಸುದ್ದಿ. ಪ್ಲಸ್ ಇರಾನ್ಗೆ ರಷ್ಯಾ ಯುದ್ಧ ಆರಂಭಕ್ಕೂ ಮೊದಲೇ ಸಾಕಷ್ಟು ಸಾಥ್ ಕೊಟ್ಟು ಅದನ್ನು ಸಿದ್ಧ ಮಾಡಿಟ್ಟಿತ್ತು ಅನ್ನೋದಕ್ಕೆ ಬಂದಿರುವಂತಹ ಮಾಹಿತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.